ಹಾಯ್ ಆಲ್ ಇದು ನನ್ನ 4ನೇ ದಿನದ ಚಾಲೆಂಜು. 4ನೇ ದಿನದ ಚಾಲೆಂಜ್ ಜೊತೆಗೆ ನಾನಿಲ್ಲಿ ಇನ್ನೊಂದು ಹೊಸ್ದಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ನಾನು ನೀರು ಜಾಸ್ತಿ ಕುಡಿಯಲ್ಲ. ಇವತ್ತಿಂದ ಅಟ್ಲೀಸ್ಟ್ 1 ಲೀಟ್ರ್ ವಾಟ್ರ್ ಕುಡಿಯೋದ್ರಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಾಟ್ರ್ ಬಾಟ್ಲಿಗೆ ಹಾಕಿ ಎದುರಿಗೆ ನಾನು ಯಾವಾಗಲೂ ಓಡಾಡೋದು ಕಿಚನಲ್ಲೇ. ಸೊ ಕಿಚನಲ್ಲಿ ಒಂದು ಶೆಲ್ಫ್ ಮೇಲೆ ಇಟ್ಬಿಟ್ರೆ ಹೋಗಿ ಬಂದು ನೀರು ಕುಡಿಬೋದು ಅಂತ ಎತ್ತಿಟ್ಕೊಂಡೆ. ಹಾಗೆಯೇ ನಾನು ಸ್ವಲ್ಪ ಒಂದು ಗ್ಲಾಸ್ ಕುತ್ಕೊಂಡು ನೀರು ಕುಡಿದೆ. ನೀವು ಯಾರೆಲ್ಲ ನಂತರ ನೀರು ಜಾಸ್ತಿ ಕುಡಿಯಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಇಡ್ಲಿ ಮತ್ತು ದೋಸೆಗಾಗತ್ತೆ ಅಂತ ಹಿಟ್ಟು ರುಬ್ತಾ ಇದ್ದೀನಿ. ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ದಿನಕ್ಕೆ ನಾನು ಇಡ್ಲಿ ಮಾಡಿಬಿಟ್ರೆ, ಇಡ್ಲಿ ಇಲ್ಲ ದೋಸೆ ಮಾಡಿದ್ರೆ ಅದು ಹಿಟ್ಟು ಖಾಲಿ ಆದ್ರೂ ನನ್ನ ಮಗಳು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾಳೆ, ಅಮ್ಮ ಪಡ್ಡು ಮಾಡು, ದೋಸೆ ಮಾಡು ಅಂತ ಹೇಳಿ. ಸೊ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಮಾಡಿಕೊಂಡು ನಾಳೆಗೆ ಎಷ್ಟು ಬೇಕೋ ಅದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ. ಸೊ ಹಾಗೆಯೇ ಕೈಯಲ್ಲಿ ಕಲಸಿ ಆದಮೇಲೆ ಅದನ್ನು ಮುಚ್ಚಿ ಒಂದು ಬೆಚ್ಚಗಿರೋ ಜಾಗದಲ್ಲಿ ಎತ್ತಿಟ್ಬಿಟ್ರೆ ಫರ್ಮೆಂಟೇಷನ್ ಚೆನ್ನಾಗಾಗಿರುತ್ತೆ. ಹಾಗೆಯೇ ಇನ್ನೊಂದು ಬಾಕ್ಸನ್ನು ನಾನು ಇಲ್ಲಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೋತಾ ಇದ್ದೀನಿ. ಯಾವಾಗ ಬೇಕೋ ಆವತ್ತಿನ ಹಿಂದಿನ ದಿನ ತೆಗೆದು ಇಟ್ಬಿಟ್ಟು ಉಪ್ಪು ಹಾಕಿ ಕಲಸಿಟ್ಕೊಂಡ್ರೆ ಯೂಸ್ ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.